ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಊರಲ್ಲಿ ನಾವು ಯಾವ ಥರ ನ್ಯೂ ಇಯರನ್ನು ವೆಲ್ಕಮ್ ಮಾಡಿದೆ ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಮ್ಮ ದುರ್ಗಾನಗರದಲ್ಲಿ ಹೊಸ ವರ್ಷ ಆಚರಣೆ ಏನು ಮಾಡಲಿಲ್ಲ ಗ್ರ್ಯಾಂಡಾಗಿ, ಜಸ್ಟ್ ಒಂದೊಂದು ಏರಿಯಾದಲ್ಲಿ ಮಾಡಿರ್ಬೋದು, ಬಟ್ ನಾವಿರೋ ಏರಿಯಾದಲ್ಲಿ ಸೆಲೆಬ್ರೇಷನ್ ಮಾಡಲಿಲ್ಲ. ಭದ್ರಣ್ಣ ಇದಾರಲ್ಲ ಯಲ್ಲಾಪುರಕ್ಕೆ, ಅಲ್ಲಿ ಹೊಸ ವರ್ಷನ ವೆಲ್ಕಮ್ ಮಾಡಲಿಕ್ಕೆ ಅಡುಗೆ ಎಲ್ಲ ಮಾಡಬೇಕು, ಹಾಗೆಯೇ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಣ, ಡ್ಯಾನ್ಸ್ ಎಲ್ಲ ಮಾಡೋಣ ಅಂಥೇಳಿ ಒಂದಿಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ರಂತೆ. ಸೊ ನನಗೆ 8 ಗಂಟೆಗೆ ನಮ್ಮ ಮನೆಯವ್ರು ಕಾಲ್ ಮಾಡಿ ಕರೆದ್ರು, ಇಲ್ಲಿನ ಒಂದು ವ್ಲಾಗ್ ಮಾಡ್ಕೊಬಾ, ಹಾಗೆಯೇ ಚೆನ್ನಾಗಿ ಇಲ್ಲಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ, ನೀನು ಬಾ ಅಂಥೇಳಿ ಫೋನ್ ಮಾಡಿದರು. ಸೊ ನಾನು ಕೂಡ ಇಲ್ಲಿ ಬಂದೆ. ಇಲ್ಲಿ ಬರ್ತಿದ್ದಂಗೆ ಫಸ್ಟಿಗೆ ಚಹಾ ಸೇವೆ ಆಯಿತು. ಎಲ್ಲರೂ ಕೂಡ ಚಹಾನ ಕುಡ್ಕೊಂಡು ಅಡುಗೆ ರೆಡಿ ಮಾಡಲಿಕ್ಕೆ ಕೈ ಹಚ್ಚಿದ್ವಿ ಎಲ್ಲರೂ ಕೂಡ. ನಾನು ಬಂದಾಗ ಮೊದಲಿಗೆ ಭದ್ರಣ್ಣ ಹಾಗೆ ನಮ್ಮ ಮನೆಯವ್ರು ಇರಲಿಲ್ಲ, ಸಂತೆ ಮಾಡಲಿಕ್ಕೆ ಹೋಗಿದ್ರು. ಸಂತೆ ಅಂದರೆ ಗೊತ್ತಲ್ಲ, ಚಿಕನ್ನು, ಹಾಗೆಯೇ ಈರುಳ್ಳಿ, ಟೊಮೆಟೊ ಹಣ್ಣು, ಈ ಥರ ಅಡುಗೆಗೆ ಏನೇನು ಬೇಕು ಸಾಮಾನುಗಳನ್ನೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮೋಸ್ಟ್ಲಿ ಅವರೆಲ್ಲ ಡಿಸೈಡ್ ಮಾಡಿದರು ಅನಿಸುತ್ತೆ. ಸೊ ಅವ್ರು ಬರಬೇಕಾದ್ರೆ 8:30 ಆಗಿತ್ತು. ನನಗೆ ಭದ್ರಣ್ಣನ ತಮ್ಮ ಬಂದು ಕರ್ಕೊಂಡು ಹೋದರು. ನಾನು ಅಲ್ಲಿ ಕುಂತೆ, ಅವ್ರ ಜೊತೆ ಎಲ್ಲರೂ ಕೂಡ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊತ ಕುಂತಿದ್ವಿ. ನೆಕ್ಸ್ಟ್ ಇವ್ರು ಬಂದಮೇಲೆ 10 kg ಚಿಕನ್ ಅನಿಸುತ್ತೆ, ಮೋಸ್ಟ್ಲಿ 10 kg ಚಿಕನ್ನ ತಂದಿದ್ರು. ಚಿಕನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ನೀಟಾಗಿ ಕುಕ್ಕಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಚಿಕನ್ ಬರಲಿಕ್ಕಿಂತ ಮುಂಚೆನೇ ಅಲ್ಲಿದ್ದ ಲೇಡೀಸ್ ಎಲ್ಲ ಸೇರಿಕೊಂಡು ಅನ್ನ ಕೂಡ ಮಾಡಿದರು. 2 ದೊಡ್ಡ ದೊಡ್ಡ ಒಲೆಯನ್ನು ಹಚ್ಚಿದ್ರು. ಒಂಥರ ಹೊಸ ವರ್ಷದ ವೈಬ್ ಕಳೆನೇ ಒಂಥರ, ಯಾರಿಗಾದ್ರೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಯಾಕಂತಂದರೆ ಜೋರಾಗಿ ಹಾಡನ್ನ ಕೂಡ ಹಚ್ಚಿದ್ರು. ಅಲ್ಲಿ ಅವ್ರ ಮನೆ ಏರಿಯಾ ಕಡೆ ಹಾಗೆ ಅಂತೆ, ಏನೇ ಫಂಕ್ಷನ್ ಇದ್ದರೂ, ಯಾರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಕೂಡ ಪ್ರತಿಯೊಬ್ಬರೂ ಕೂಡ ಇನ್ವಾಲ್ವ್ಮೆಂಟ್ ಹೆಚ್ಚಿಗೆ ಇರುತ್ತೆ. ಹಾಗೆಯೇ ತಾವಾಗೇ ಮುಂದೆ ಹೋಗೋದು, ತಾವಾಗೇ ಮುಂದುವರೆದು ಕೆಲಸ ಮಾಡೋದು, ಅಂದರೆ ಪ್ರತಿಯೊಬ್ಬರೂ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದರು. ಅದನ್ನು ಕೂಡ ನಾನಿವತ್ತು ಕಣ್ಣಾರೆನೇ ನೋಡಿದೆ, ತುಂಬ ಖುಷಿಯಾಯಿತು. ಅಂದರೆ ನಾವು ಮುಂಚೆ ಇದ್ವಲ್ಲ ಆಜಾದ್ ಗಲೀಲಿ, ಅಲ್ಲೂ ಕೂಡ ಇದೇ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ರಂತೆ. ಬಟ್ ನಾ ಮದುವೆ ಆದ ಹೋದ್ಮೇಲೆ ನೋಡಿಲ್ಲ, ಜಸ್ಟ್ ಕೇಕ್ ಅಷ್ಟೇ ಕಟ್ ಮಾಡೋದಷ್ಟೇ ನೋಡಿದ್ದೆ. ಇವರು ಪ್ರತಿಯೊಬ್ಬರು ಕೂಡ ಒಂದು ಅಮೌಂಟ್ನ ಶೇರಿಂಗ್ ಮಾಡಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ಈ ಥರ ಕುಕ್ಕಿಂಗ್ನ ಮಾಡ್ತಾಯಿದ್ದಾರೆ. ದೊಡ್ಡವರಿಗೆ 50 ರೂಪಾಯಿ, ಹಾಗೆಯೇ ಚಿಕ್ಕ ಮಕ್ಕಳಿಗೆ 25 ರೂಪಾಯಿನ ಚಾರ್ಜ್ ಮಾಡಿದ್ರಂತೆ. ಒಬ್ಬೊಬ್ಬರು ಈರುಳ್ಳಿ ಕಟ್ ಮಾಡೋದು, ಒಬ್ಬರು ಟೊಮ್ಯಾಟೊ ಕಟ್ ಮಾಡೋದು, ಒಬ್ಬರು ಕೊತ್ತಂಬರಿ ಸೊಪ್ಪನ್ನು ಬಿಡಿಸೋದು, ಹಾಗೆಯೇ ಸಣ್ಣ ಮಕ್ಕಳು, ನಾನು ಆರ್ಯನೂ ಸೇರಿಸಿ ಹೇಳ್ತಾ ಇದ್ದೀನಿ, ಅವರು ಕೂಡ ಎಲ್ಲ DJ ಡ್ಯಾನ್ಸ್ ಹಾಕ್ಕೊಂಡು ಕುಣಿತಾ ಕುಂತಿದ್ರು. ಜೊತೆಗೆ ನಾವು ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದ್ದರಿಂದ ಆದಷ್ಟು ಬೇಗ ಅಡುಗೆ ಕೂಡ ಆಯಿತು. ಇಲ್ಲಿ ಚಿಕನ್ ಕುಕ್ ಮಾಡ್ತಾ ಇರೋರು ರಾಮು ಅಂಕಲ್ ಅಂತೆ, ಅವರು ಅಡುಗೆ ಚೆನ್ನಾಗಿತ್ತು, ಸೂಪರಾಗಿ ಅಡುಗೆ ಮಾಡಿದರು. ನೆಕ್ಸ್ಟ್ ಕುಕ್ಕಿಂಗ್ ಎಲ್ಲ ಮುಗಿದ ಮೇಲೆ ಒಂದಿಷ್ಟು ಲೇಡೀಸ್ ಗ್ಯಾಂಗ್ ಎಲ್ಲ ಡ್ಯಾನ್ಸ್ ಕೂಡ ಮಾಡಿದರು. ದಿನನಿತ್ಯ ನಾವು ಏನೇ ಕೆಲಸ ಮಾಡಿ ದಣಿದಿದ್ರೂ ಕೂಡ ಒಂದು ಈ ಥರ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಸುಸ್ತು ಅನ್ನೋದು ಹೋಗಿಬಿಡುತ್ತೆ ಅಲ್ವ. ಯಾಕಂತಂದರೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಮೆಂಬರ್ ಥರ ನಾವು ಗೆಟ್ ಟುಗೆದರ್ ಮಾಡಿರ್ತೀವಿ ಅಂದಮೇಲೆ ನಾವು ಕೂಡ ಚಿಕ್ಕ ಮಕ್ಕಳ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಅಲ್ಲೊಬ್ಬರು ಹೇಳಿದರು ಕೂಡ. ಅವ್ರು ಹೇಳಿದ್ದು ಒಂದು ಲೆಕ್ಕ ಕರೆಕ್ಟ್ ಇತ್ತು. ಯಾಕಂತಂದರೆ ದೊಡ್ಡ ವಯಸ್ಸಾದರೆ ಡ್ಯಾನ್ಸ್ ಮಾಡಬೇಕಾದ್ರೆ ಇನ್ನೂ ಎಂಗೇಜಿನ ಹೆಣ್ಮಕ್ಳು ಯಾಕೆ ಸುಮ್ಮನೆ ಕೂತ್ಕೊಬೇಕು, ಅವರು ಕೂಡ ಒಂದು ಕೈನ ಜೋಡಿಸಿ ಡ್ಯಾನ್ಸ್ ಮಾಡಿದರೆ ಅದು ಒಂಥರ ವೈಬ್ಸ್ ಚೆನ್ನಾಗಿರ್ತಿತ್ತು ಅಲ್ವಾ. ಮೊದಲಿಗೆ ಫಸ್ಟು ಚಿಕ್ಕ ಮಕ್ಕಳಿಗೆ ಊಟವನ್ನು ಕೊಟ್ಟರು. ಎಲ್ಲರೂ ಕೂಡ ಅನ್ನ, ಚಿಕನ್ ಸಾರು, ಹಾಗೆಯೇ ಚಿಕನ್ ಸುಕ್ಕ ಮಾಡಿದರು, ಅದನ್ನು ಕೂಡ ನೀರು ಕೊಟ್ಟರು. ಆರ್ಯನು ಕೂಡ ಅವ್ರ ಜೊತೆನೇ ಲೈನಲ್ಲಿ ಕೂತ್ಕೊಂಡು ಊಟಕ್ಕೆ ಸ್ಟಾರ್ಟ್ ಮಾಡಿದ ಮೊದಲಿಗೆ. ಬಟ್ ಲಾಸ್ಟಿಗೆ ಎದ್ದಿದ್ದು ನನ್ನ ಮಗನೇ ಲೇಟಾಗಿ, ಖಾರ ಆಗಿತ್ತಂತೆ ಅವನಿಗೇನೋ ಅಡುಗೆ. ಆಮೇಲೆ ಭದ್ರಣ್ಣವ್ರ ಮನೆ ಹೋಗಿ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಅವ್ರ ಮಮ್ಮಿ 9 ಗಂಟೆಗೆ ಬಂದರು ಡ್ಯೂಟಿಯಿಂದ. ಅವ್ರ ಜೊತೆಗೆಲ್ಲ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಬಂದೆ. ನಾನು ಚಿಕನ್ನ ತಿಂದಿಲ್ಲ, ಯಾಕಂತಂದರೆ ಮಂಗಳವಾರ ಆಗಿದ್ದರಿಂದ ಅಲ್ಲಿ ಚಿಕನ್ ಊಟನೂ ಮಾಡಲಿಲ್ಲ. ಫಸ್ಟ್ ಅನ್ನ ಒಂದಷ್ಟೇ ನೀಡಿಸ್ಕೊಂಡು ನಾನು ಭದ್ರಣ್ಣವ್ರ ಮನೇಲಿ ಹೋಗಿ ಊಟ ಮಾಡ್ಕೊಬಂದೆ. ಈ ಥರ ಎಲ್ಲರೂ ಸೇರಿಕೊಂಡು ಒಂದು ಅಂಗಳದಲ್ಲಿ ಕೂತ್ಕೊಂಡು ಊಟ ಮಾಡೋದು, ಡ್ಯಾನ್ಸ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಅದೊಂಥರ ಖುಷಿನೇ ಬೇರೆ ಇರುತ್ತೆ. ಎಲ್ಲ ಊರಲ್ಲೂ ಕೂಡ ಇದೇ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಈ ಥರ ಎಲ್ಲೂ ಕೂಡ ಅಟೆಂಡ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಮದುವೆಗಿಂತ ಮುಂಚೆನೂ ಮನೇಲಿ ಕಳಿಸ್ತಿರ್ಲಿಲ್ಲ ಎಲ್ಲೂ ಕೂಡ ಹೋಗಲಿಕ್ಕೆ, ಇಲ್ಲಾದ್ರೂ ಕೂಡ ಇದೇ ಫಸ್ಟ್ ಟೈಮ್ ಹೋಗಿದ್ದು, ಖುಷಿಯಾಯಿತು. ನೆಕ್ಸ್ಟ್ ಲಾಸ್ಟಿಗೆ ಗಂಡು ಮಕ್ಕಳು ಎಲ್ಲರೂ ಕೂಡ ಕೂತ್ಕೊಂಡಿದ್ರು ಊಟಕ್ಕೆ. ಅವ್ರದ್ದೆಲ್ಲ ಊಟ ಮುಗಿಯೋ ತನಕ 11 ಗಂಟೆ ಆಗಿತ್ತು. ಹಾಗೆಯೇ ಡೆಕೋರೇಷನಿಗೆ ಮೇಲ್ಗಡೆ ನಿಮಗೆ ತೋರಿಸಿದ್ನಲ್ಲ ಪರ್ಪರಿನೂ ಕೂಡ ಕಟ್ಟಿದ್ರು. ಇನ್ನು 12 ಗಂಟೆ ಆಗಲಿಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. ಕೇಕನ್ನು ಕೂಡ ಇಟ್ಟರು.
ಟೈಮ್ನ ಕೌಂಟ್ ಡೌನ್ ಮಾಡ್ಕೊತ ಕುಂತಿದ್ವಿ. ಹಾಗೆಯೇ ಅಲ್ಲಿ ಒಬ್ಬರು ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಿಡ್ತಾಯಿದ್ರು. ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ತೊಗೊಂಡೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಅಡುಗೆ ಎಲ್ಲ ಮಾಡಿ ಅದ್ರ ಜೊತೆಗೆ ಪಾತ್ರೆನೆಲ್ಲ ತೊಳೆದು ಸುಸ್ತಾದ್ರೂ ಕೂಡ ಒಟ್ಟು ಅವರು ಮುಖದಲ್ಲಿ ಸುಸ್ತು ತೋರಿಸಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಖುಷಿಯಿಂದ ಎಂಜಾಯ್ಮೆಂಟ್ ಮಾಡಿದರು. ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಕರೆಕ್ಟು ಟೈಮ್ 12 ಗಂಟೆ ಆಗ್ತಾಯಿದೆ. 2024ನೇ ಇಸ್ವಿ ಮುಗಿದು 2025ನೇ ಇಸ್ವಿ ಸ್ಟಾರ್ಟ್ ಆಯಿತು. ವಿಡಿಯೋದಲ್ಲಿ ನನಗೆ ಸಾಧ್ಯವಾದಷ್ಟು ಎಲ್ಲರನ್ನೂ ಕೂಡ ಹಿಡಿದಿದೆ ಅಂತ ಅಂದ್ಕೊತಾ ಇದ್ದೀನಿ. ಮಿಸ್ ಆಗಿ ಯಾರಾದರೂ ವಿಡಿಯೋದಲ್ಲಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ವಿಡಿಯೋದಲ್ಲಿರೋರಿಗೆ ಹಾಗೆಯೇ ನಮ್ಮ ಹಳೆಯಾಳದಲ್ಲಿರೋರಿಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಲ್ಲ, ನೀವು ಕೂಡ ನಿಮ್ಮೂರಲ್ಲಿ ಯಾವ ಥರ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ರಿ ಅಂಥೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಎಲ್ರಿಗೂ ಕೂಡ ಹೊಸ ವರ್ಷ ಅನ್ನೋದು ಒಳ್ಳೇದು ಮಾಡಲಿ. ನೀವು ಜೀವನದಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ರಲ್ಲ ಅದೆಲ್ಲದೂ ಕೂಡ ಈಡೇರಲಿ ಅಂಥೇಳಿ ನಾನು ಕೂಡ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ, ನನ್ನ ವೀಡಿಯೋಸ್ನ ಯೂಟ್ಯೂಬಲ್ಲಿ ವಾಚ್ ಮಾಡ್ತಾಯಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂತಹ ವ್ಯೂವರ್ಸ್ಗಳು ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್, ಕಾಮೆಂಟ್, ಶೇರ್ ತಪ್ಪದೆ ಮಾಡಿ, ಓಕೆನಾ? ವೀಡಿಯೋಸ್ ಹಾಗೆ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗು DJ ಹಚ್ಚಿದಾಗ ಮಕ್ಕಳೆಲ್ಲ ಖುಷಿಯಿಂದ ಡ್ಯಾನ್ಸ್ ಮಾಡಿದರು. ಬಟ್ ಟೈಮ್ ಏನು ಒಂದು 11 ಆಗ್ತಾ ಇದ್ದಂಗೆ ಎಲ್ಲರೂ ಕೂಡ ನಿದ್ದೆ ಬಂದುಬಿಡ್ತು. ಲಾಸ್ಟ್ ಮಿನಿಟಲ್ಲಿ ನಮ್ಮ ಆರ್ಯನ್ ಕೂಡ ಮಲ್ಕೊಂಡ. ಭದ್ರಣ್ಣನ ಮನೆಗೆ ಹೋಗಿ ಬಂದೆ. ನೆಕ್ಸ್ಟ್ ಒಂದಿಷ್ಟು ಜನ ಹುಡುಗರು ಕೂಡ ಎದ್ದು ಬಂದರು. ಈ ಥರ ನಾವು ಹೊಸ ವರ್ಷನ ನಮ್ಮ ಯಲ್ಲಾಪುರ ನಾಗದಲ್ಲಿ ನಾವು ವೆಲ್ಕಮ್ ಮಾಡಿದ್ವಿ.